ಕೃಷಿ ಇಲಾಖೆಯಿಂದ ಶಿಡ್ಲಘಟ್ಟ ನಗರದ ಶ್ರೀಶಕ್ತಿ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಅಂಗವಾಗಿ ಕೃಷಿ ಸಂವಾದದಲ್ಲಿ ಮಾತನಾಡಿದ ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ, ರೈತ ಈ ದೇಶದ ಬೆನ್ನೆಲುಬು ಎಂಬ ಮಾತುಗಳು ಕೇವಲ ಘೋಷಣೆಗೆ ಸೀಮಿತವಾಗಿದೆ. ರೈತರು ಹಾಗೂ ಕೃಷಿ ಉಳಿವಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರ ಚಿಂತನೆ ಮಾಡುತ್ತಿಲ್ಲ, ಪೂರಕ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇದರ ಪರಿಣಾಮ ದಿನೇ ದಿನೇ ಕೃಷಿ ಭೂಮಿ ಪ್ರಮಾಣ ಕುಸಿಯುತ್ತಿದೆ. ಕೃಷಿ ಭೂಮಿ ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆ ಆಗುತ್ತಿರುವ ಪ್ರಮಾಣದ ಅಂಕಿ ಸಂಖ್ಯೆಗಳು ಇದನ್ನು ಸಾಬೀತು ಮಾಡುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ದೇಶಕ್ಕೆ ಅನ್ನ ನೀಡುವ ರೈತ ಮತ್ತು ಕೃಷಿ ಉಳಿಯಲು ರೈತನಿಗೆ ಭೂಮಿ, ನೀರು, ಉತ್ತಮ ಬಿತ್ತನೆ ಬೀಜ, ರಸಗೊಬ್ಬರ ಕೊಟ್ಟು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ, ಗುಣಮಟ್ಟಕ್ಕೆ ತಕ್ಕಂತೆ ವೈಜ್ಞಾನಿಕ ಬೆಲೆ ನೀಡುವ ಕೆಲಸ ಸರ್ಕಾರ ಮಾಡಬೇಕಿದೆ ಎಂದು ಆಗ್ರಹಿಸಿದರು. ಮುಂದಿನ ಆಹಾರದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಚಿಂತನೆ ಯಾವ ಮಟ್ಟಕ್ಕೆ ಹೋಗ್ತದೆ. ಅದರಿಂದ ನಮ್ಮನ್ನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಈ ವಿಚಾರದಲ್ಲಿ ಗಂಭೀರ ವಿಚಾರವನ್ನು ಮಾಡಬೇಕಾಗ್ತದೆ. ಅನ್ನ ಬೆಳೆಯುವ ರೈತನಿಗೆ ಮೂಲವಾಗಿ ಬೇಕಾಗಿರುವಂಥದ್ದು ನೀರು, ವಿಶೇಷವಾಗಿ ಭೂಮಿಗೆ ಬೇಕಾಗಿರುವಂಥದ್ದು ಬೀಜ ಆದ್ಮೇಲೆ ನಮಗೆ ವಿದ್ಯುತ್ ಆದ್ಮೇಲೆ ನಮಗೆ ಉತ್ತಮವಾದಂತಹ ಗುಣಮಟ್ಟದ ರಾಸಾಯನಿಕ ಗೊಬ್ಬರಗಳಿರ್ಬೋದು ಅಥವಾ ಸಾವಯವ ಗೊಬ್ಬರಗಳಿರ್ಬೋದು. ಇದರ ನಂತರ ಒಂದು ಬೆಲೆ ಬೇಕು. ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಈ ತಾಲೂಕಿಂದ ನೀವೇನು ನಮ್ಗೆ ಕೊಡೋದು ಬೆಳೆದಂತಹ ಬೆಳೆಗೆ ಒಂದು ವೈಜ್ಞಾನಿಕವಾದಂತಹ ಬೆಲೆ ಏನು. ಡಾಕ್ಟರ್ ಸ್ವಾಮಿನಾಥನ್ ಅವರ ವರದಿ 1999ರಿಂದ ಪ್ರಾರಂಭವಾಗಿ 2001ರಲ್ಲಿ ಸ್ವಾಮಿನಾಥನ್ ವರದಿ ಸರ್ಕಾರಕ್ಕೆ ಕೊಟ್ಟು C2+50 ಅದನ್ನು ಜಾರಿ ಮಾಡಿದ್ರೆ ಸಾಕು, ರೈತ ಸಮೃದ್ಧವಾದಂತಹ ಜೀವನವನ್ನು ನಾವು ಮಾಡ್ತೀವಿ. ಸ್ಥಳೀಯವಾಗಿ ಡಿಎಪಿ ಗೊಬ್ಬರ ರೈತರಿಗೆ ಲಭ್ಯವಾಗುತ್ತಿಲ್ಲ. ಸಾಕಷ್ಟು ಸಭೆಗಳಲ್ಲಿ ಈ ಬಗ್ಗೆ ಸಮಸ್ಯೆ ಪ್ರಸ್ತಾಪಿಸಿದರೂ ಅಧಿಕಾರಿಗಳು ತಲೆಗೆಡಿಸಿಕೊಳ್ಳುತ್ತಿಲ್ಲ. ಅಧಿಕಾರಿಗಳ ಕಾರ್ಯವೈಖರಿ ಮೇಲೆ ನಿಗಾ ಇಡಬೇಕಾದ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಳೆಗಾಲ ಆರಂಭವಾದಾಗ ಸೂಕ್ತ ಬಿತ್ತನೆ ಬೀಜ, ರಸಗೊಬ್ಬರ ಸಿಗದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಎಲ್ಲ ಮುಗಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಕೆಲಸ ಮುಂದುವರಿಯಬಾರದು. ಸಮಸ್ಯೆಗೆ ಸೂಕ್ತ ಪರಿಹಾರ ಶೀಘ್ರದಲ್ಲಿಯೇ ಆಗಬೇಕೆಂದು ಒತ್ತಾಯಿಸಿದರು. ಕೃಷಿ ಸಹಾಯಕ ನಿರ್ದೇಶಕ ಪಿ ರವಿ, ತೋಟಗಾರಿಕೆ ಇಲಾಖೆಯ ಮಂಜುಳಾ, ರೇಷ್ಮೆಗೂಡು ಮಾರುಕಟ್ಟೆಯ ಸಹಾಯಕ ನಿರ್ದೇಶಕ ಕೆ ತಿಮ್ಮರಾಜು ಅವರು ತಮ್ಮ ಇಲಾಖೆಗಳಿಂದ ಸಿಗುವ ಸವಲತ್ತುಗಳ ಬಗ್ಗೆ ಹಾಗೂ ಯೋಜನೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ನಿರ್ದೇಶಕ ಮಳ್ಳೂರು ಶಿವಣ್ಣ, ಮುತ್ತೂರು ಕೆಂಪೇಗೌಡ, ನಾಗಮಂಗಲ ಶ್ರೀನಿವಾಸಗೌಡ, ವೆಂಕಟೇಶಪ್ಪ, ಪಾಪಣ್ಣ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.